ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಸೊ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಇವತ್ತು ಪೂಜೆ ಮಾಡಬೇಕ್ರಿ. ಅಂದ್ರೆ ಮತ್ತು ಇವತ್ತು ಆಯುಧ ಪೂಜೆ ಒಂದೈತಿ. ಸೊ ಅದಕ್ಕೋಸ್ಕರ ಆಯುಧ ಪೂಜೆನೂ ಆಯಿತು. ಸೊ ಹೆಂಗೆ ಹೋಗ್ತದೆ ಲಾಗ್ ಅಂತ ನೋಡೋಣ ಬರ್ರಿ. ಮೊದಲನೇದಾಗಿ ಹಿಂಗೆಲ್ಲ ಇಟ್ಕೊಂಡೀನಿ, ಪೂಜೆ ಮಾಡ್ತೀನಿ ರೀ. ಈಗ ಪೂಜೆ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಆಯ್ತು ನೋಡ್ರಿ. ಆಯ್ತು ಪೂಜೆ ಅಂತ ಹೇಳಿ ಮತ್ತೆ ಕತ್ರಿ ಒಂದಿತ್ತು ಅಷ್ಟು ಮಾಡೀವಿ. ಇನ್ನು ಗಾಡಿ ಪೂಜೆ ಮಾಡ್ಬೇಕ್ರಿ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಂದೇ ಶಿರೋಹಿಣಿ ವಾಸಿನಿ ವಿಷ್ಣು ವಿಲಾಕ್ಷಿಣಿ ವಿಷ್ಣುನುತೆ ಐ ಜಗದಂಬ ಗದಂಬವನ ಪ್ರಿಯ ಹಾಸಿನಿ ನ ಪ್ರವನತೆ. ಪೂಜೆ ಆಯ್ತು ನೋಡ್ರಿ. ಪೂಜೆ ಎಲ್ಲ ಮುಗಿತು ನೋಡ್ರಿ. ಈಗ ಗಾಡಿ ಪೂಜೆ ಮಾಡತ್ತೀವಿ. ನಮ್ಮ ಇಷ್ಟ 4 ಗಾಡಿ ಅದಾವ್ರಿ. ಬಿಸಿಲಾಗೈತೆ ಭಾಳ. ಹೂವಿನ ಹಾರ ಹಾಕತ್ತಾರ್ರಿ. ಈಗ ಪೂಜೆ ಬಂದೈತಿ. ನಾಯಿ ಬಂದೈತಿ ನೋಡ್ರಿ. ಇರ್ಲಿ ನೆಳಿ ಮಕ್ಕಳೆಲ್ಲ ಅದಕ್ಕೇನಾಗ್ತತಿ. ಒಟ್ಟು ಗಾಡಿಗೆ ಹಾರ ಹಾಕೊಂಡ್ರಿ. ಮೊದಲು ನಾನು ಹೆಲ್ಪ್ ಮಾಡ್ತೀನಿ ಒಂಚೂರು. ಈಗ ಬಂದಾನ್ರಿ. ಅಳ್ಳಾಕತ್ತಿದ್ ಮಕ್ಕೊಂಡೈತಲ್ಲಪ್ಪ. ಎದ್ದಿರಿ. ಹಾಯ್ ಮಾಡಿಬಿಡು ಎಲ್ಲರಿಗೆ. ಹಾಯ್ ಹಾಯ್. ಅಷ್ಟೆ. ಅದು ಮೊದಲನೇ ಗಾಡಿ ಅಂತ ಹೇಳತ್ತಾರಿ. ಹಾಂ ರೀ. ನೆಕ್ಸ್ಟ್ ಸೆಕೆಂಡ್ ಅದು. ಆಮೇಲೆ ನೆಕ್ಸ್ಟ್ ಇದು ಏನು ಕಾರ್ ಏನು ಇದು? ಥರ್ಡ್ ಕಾರ್ ಇರ್ಬೇಕು. ಆಮೇಲೆ ಇದು ಲಾಸ್ಟ್ ಗಾಡಿ ರೀ ನಮ್ದು. ಫಸ್ಟ್ ಸ್ಕೂಟಿ, ಆಮೇಲೆ ಇದು ದೊಡ್ಡದು ಆಂಬುಲೆನ್ಸ್ ರೀ, ಆಮೇಲೆ ಕಾರ್, ಆಮೇಲೆ ಇದು ಸಣ್ಣದು ಟವೇರ ಆಂಬುಲೆನ್ಸ್ ರೀ. ಕೆಲವೊಂದಿಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ ರೀ. ಏನಾರ ಅನ್ಕೋತಾರ. ಬಟ್ ಅದ್ರಾಗೆ ಏನಾರ ಒಂದು ಎಮರ್ಜೆನ್ಸಿ ಇದ್ರೆ ಅದನ್ನೇ ಹೇಳ್ಬೇಕ್ರಿ. ಬಟ್ ಕೆಲವೊಂದಿಷ್ಟು ಜನರಿಗೆ ಅದಂದ್ರೆ ಏನೋ ಇದು ವ್ಯಾಲ್ಯೂ ಇರಂಗಿಲ್ಲ ರೀ. ಹಂಗೂ ಇರ್ತಾರೆ ಜನ. ಅದಾರ ನಮಗೆ ಸುಮ್ಮನೆ ನಮ್ದು ಎಷ್ಟು ಇರ್ತೈತೆ ಅಷ್ಟೇ ಮಾಡ್ಕೊಂಡು ಹೋಗ್ತೀವಿ ನಾವು. ಈಗ ಆಯುಧ ಪೂಜೆ ಒಳಗೂ ಮಾಡ್ಬೇಕ್ರಿ. ಈಗ ಅವೆಲ್ಲ ಗಾಡಿ ಒಳಗೆ ಆಂಬುಲೆನ್ಸ್ ಒಳಗೆ ಇರ್ತಾವ್ರಿ. ಅಂದ್ರೆ ನಿಮಗೂ ನಾಲೆಜ್ ಬರ್ತದೆ ಏನೇನು ಇರ್ತೈತಿ ಸೆಟಪ್ ಅಂಥೇಳಿ. ಒಂದು ಹಾಸ್ಪಿಟಲ್ ಗತ್ಲೇನೇ ಇರ್ತದೆ ಸೇಮ್ ರೀ. ಅದು ಕೂಡ ನಿಮ್ಗೆ ತೋರಿಸ್ತೀನಿ ಒಳಗೆ ಹೆಂಗೆ ಎಲ್ಲ ಸೆಟಪ್ ಮಾಡಿರ್ತಾರಂಥೇಳಿ. ಆಂಬುಲೆನ್ಸ್ ಅಂತಂದ್ರೆ ಯಾರೂ ಕೀಳಾಗಿ ನೋಡಕ್ಕೆ ಹೋಗ್ಬೇಡ್ರಿ. ಮನೆ ಮುಂದೆ ಹಚ್ಚಿದ ತಕ್ಷಣ ಏನು ಯಾವುದೂ ರೋಗ ಏನು ಬಂದು ಅಂಟ್ಕೊಳಂಗಿಲ್ಲ ಯಾರಿಗೂ. ಯಾಕಂದ್ರೆ ನಮ್ಮಲ್ಲೇ ಸಣ್ಣ ಹುಡುಗ ಐತಿ, ಅದಕ್ಕೆ ಏನೂ ಬರಂಗಿಲ್ಲ. ಮಂದಿಗೇನು ಬರ್ತದ್ರಿ, ದೊಡ್ಡವರಿಗೆ ಎಲ್ಲ ನಮ್ಮ ಮನಸ್ಸೊಳಗೆ ಇರ್ತದೆ ನೋಡ್ರಿ ಅಷ್ಟೇ. ನಾವು ಇದನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಒಂದು ತುತ್ತು ಅನ್ನ ಕೊಡ್ತೈತಿ ಅಂದ್ರೆ ನಾವು ಅದಕ್ಕೆ ಬೆಲೆ ಕೊಡ್ತೀವಿ ನೋಡ್ರಿ. ಅವಾಗ ಪೂಜೆ ಮಾಡತ್ತಾರ್ರಿ. ಇದು ಸ್ಟೇರಿಂಗ್ ಪೂಜೆ. ಇದಾದ್ಮೇಲೆ ಬ್ಯಾಕ್ ಹಿಂದ್ ಸೈಡ್ ಏನೇನು ಸೆಟಪ್ ಇರ್ತಾವ ತೋರಿಸ್ತೀನಿ ಬರ್ರಿ ನಿಮ್ಗೆ. ಇಫ್ ಎನಿ ಎಮರ್ಜೆನ್ಸಿ ವಿಜಾಪುರದಾಗಿದ್ರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಎಲ್ಲಿಂದನೂ ಶಿಫ್ಟ್ ಮಾಡ್ತಾರೆ. ಬಟ್ ಲೊಕೇಶನ್ ಹೇಳಿದ್ರೆ ಗೊತ್ತಾಗ್ತದೆ ರೀ. ಹಿಂದೆ ಈ ಥರ ಸೆಟಪ್ ಇರ್ತದೆ ನೋಡ್ರಿ. ಇವೆಲ್ಲ ನಮ್ಮ ಆಯುಧ ರೀ. ಇವು ಸಿರಿಂಜ್ ಪಂಪ್ ಅಂತ್ರಿ. ಆಮೇಲೆ ನೆಕ್ಸ್ಟ್ ಆ ಕಡೆದು ಅದ ಮಾನಿಟರ್ ನೋಡ್ರಿ. ಹಾಸ್ಪಿಟಲ್ದಾಗ ಮಾನಿಟರ್ ಇರ್ತಿರ್ತೀವಿ, ಎಲ್ಲ ನೋಡಿರ್ತಿರಲ್ಲ. ಮಾನಿಟರ್ ರೀ ಅದ. ಸೆಕ್ಷನ್ ಮಷಿನ್ ಕಾಣತಿಲ್ಲ. ಸಿರಿಂಜ್ ಪಂಪ್ ಎಷ್ಟು ಇರ್ಬೇಕು ಒಂದು ಗಾಡಿ ಆಗಿತ್ತಪ್ಪ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಒಂದು ತಾಸಿಗೆ ಇಂತಿಷ್ಟು ಮೇಲೆ ಅಂತ ಸೆಟ್ ಮಾಡಿರ್ತೀವಿ ನಾವು. ನೆಕ್ಸ್ಟ್ ಹೋಗ್ತದೆ. ಇನ್ನು
ಮಾನಿಟರ್ BPL ಕಂಪ್ನಿ ಮಾನಿಟರ್ ಅಂತ ಇದು BPL ಕಂಪ್ನಿದ ಅಕ್ಯುರೇಟ್ ಇರಲಿ ಅಂತೇಳಿ ಸ್ವಲ್ಪ ಸ್ಟ್ಯಾಂಡರ್ಡ್ ತೊಗೊಂಡಿರೋದು. ಅದು ಎಕ್ಯುರೇಟ್ ರೀಡಿಂಗ್ ತೋರಿಸ್ಬೇಕಂತ ಹೇಳಿ ಮಾನಿಟರ್ ಮಾಡಾಕ್ ಇಟ್ಟಿರ್ತಾರೆ. ಇದ್ರಾಗ BP ಬರ್ತದ, ಉಸಿರಾಟ, ಆಮೇಲೆ ಉಸಿರಾಟ, ರೆಸ್ಪಿರೇಟರಿ, ECG, ಹಾರ್ಟ್ ರೇಟ್ ಎಷ್ಟ್ ಅದ್ ನೋಡ್ರಿ ಎಲ್ಲಾ ಇದ್ರಾಗ ತೋರಿಸ್ತದ. ಆಮೇಲೆ ನೆಕ್ಸ್ಟ್ ಬಂದು ಇದು ಪೇಷಂಟ್, ಇದು ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ ರೀ. ಏನಾರ ಎಮರ್ಜೆನ್ಸಿ ಪೇಷಂಟ್ ಸೀರಿಯಸ್ ಆದ್ರ ಅವ್ರ ವೆಂಟಿಲೇಟರ್ ಯೂಸ್ ಮಾಡ್ಕೋತಾರ. ಒಂದೊಂದ್ ಪೇಷಂಟ್ ವೆಂಟಿಲೇಟರ್ ಮ್ಯಾಗೆ ಶಿಫ್ಟ್ ಇರ್ತಾವ್ರಿ. ಇದಕ್ಕಿಂತ ಸೀರಿಯಸ್ ಆದ್ರ ಪೇಷಂಟ್ ಇನ್ ಕೇಸ್ ಗಾಡ್ಯಾಗ ಆಂಬುಲೆನ್ಸ್ ಒಳಗ ಬಾಯಿ ಒಳಗ ಟ್ಯೂಬ್ ಹಾಕಿ ವೆಂಟಿಲೇಟರ್ ಇಂಟ್ರಿಬ್ಯೂಷನ್ ಮಾಡ್ಕೊಳಕ್ರಿ. ಸಣ್ಣ ಬೇಬಿ ಹಿಡ್ಕೊಂಡು ಬೈ ಬರ್ತಿಂದ ಓಲ್ಡ್ ಏಜ್ ವರ್ಗು ಎಲ್ಲ ಆಗುವಂತ ಒಂದು ಮಟೀರಿಯಲ್ಸ್ ಗಾಡ್ಯಾಗ ಇರ್ತಾವ್ರಿ. ಇವೆಲ್ಲ ಪೂಜೆ ಮಾಡ್ಬೇಕ್ರಿ, ಯಾಕಂದ್ರೆ ಇವೇ ನಮ್ಮ ಆಯುಧ ಆಗಿರ್ತಾವ. ಸೊ ಅದಕ್ಕೆ ಇವನ್ನೆಲ್ಲ ನಾವು ಪೂಜೆ ಮಾಡ್ಕೋಬೇಕು ನೋಡ್ರಿ. ಇವೆಲ್ಲ ಸ್ಟೆರೈಲ್ ಇರ್ತಾವ, ಇವೇನು ಓಪನ್ ಮಾಡಂಗಿಲ್ರಿ, ಜಸ್ಟ್ ಮ್ಯಾಲ ಅಷ್ಟೇ ಪೂಜೆ ಮಾಡ್ತಾರ್ರಿ ಅವ್ರ. ಇಷ್ಟ ಮ್ಯಾಗ ಪೂಜೆ ಮಾಡ್ಬಿಡ್ತಾರ ಅವ್ರು. ಇವತ್ ನೋಡಾಕತ್ತಾರ್ರಿ, ಇವ್ರ ಪೂಜೆ ಮಾಡಾಕತ್ತಾರ ನೋಡಿ. ಏನ್ ಬೇಕು ಎಮರ್ಜೆನ್ಸಿ ಮೆಡಿಸಿನ್ಸ್ ಇರ್ತಾವು. ಎಮರ್ಜೆನ್ಸಿ ಮೆಡಿಸಿನ್ ಅದ ನೋಡ್ರಿ. ಹಂಗೇನ್ರ ಒಂದ್ ವೇಳೆ ಪೇಷಂಟ್ ನೀಡ್ ಇದ್ರ ಅಂದ್ರೆ ಏನಾರ ದಮ್ ಬರ್ಲಾಕತ್ತಿತ್ತು, ಏನಾರ ಪ್ರಾಬ್ಲಮ್, ಒಂದ್ ವೇಳೆ ಜ್ವರ ಬಂತು, ಏನಾರ ಒಂದು ಪ್ರಾಬ್ಲಮ್ ಆದ್ರೂ ಎಲ್ಲ ಮೆಡಿಸಿನ್ಸ್ ಅವೈಲಬಲ್ ಇರ್ತಾವ್ರಿ. ಆಮೇಲೆ ಸಲೈನ್ ಆಯ್ತು, ಇದು ಆಕ್ಸಿಜನ್ ನೋಡ್ರಿ. ಆಮೇಲೆ ಗ್ಲೌಸ್, ನಮ್ಗೆ ಏನ್ ಬೇಕು ಎಲ್ಲ ಸೆಟಪ್ ಇದ್ರಾಗೈತ್ರಿ. ಒಟ್ಟಿನಲ್ಲಿ ಟೋಟಲ್ ಹಾಸ್ಪಿಟಲ್ ಸೆಟಪ್ ಎಲ್ಲ ಈ ಆಂಬುಲೆನ್ಸ್ ಒಳಗ ನಮ್ಗ ಸಿಗ್ತದ್ರಿ. ವಿತ್ AC ಇರ್ತೈತ್ರಿ. ಒಟ್ ನೋಡ್ರಿ ಟೋಟಲ್ ICU ಸೆಟಪ್ ಹಾಸ್ಪಿಟಲ್ದಾಗ ಯಾವ ತರ ಇರ್ತೈತ್ಲ ನಮ್ಮ ಆಂಬುಲೆನ್ಸ್ ಒಳಗ ಅದೇ ತರ ಎಲ್ಲ ಸೆಟಪ್ ಇರ್ತೈತ್ರಿ. ಸೊ ಇದರಿಂದ ಯಾರಿಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಅಂತ ನಾ ಅನ್ಕೋತೀನಿ. ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೆಂಗೂ ನಾನು ಪೂಜೆ ಮಾಡೋದು 5 ಪೂಜೆದ ಒಂದು ಲಾಗ್ ಮಾಡ್ಬೇಕಿತ್ತು, ಅದ್ರಾಗ ಎಕ್ಸ್ಪ್ಲೇನ್ ಮಾಡತ್ತೀನಿ ಅಷ್ಟೇ. ಇಟ್ಟೆಲ್ಲ ಮಟೀರಿಯಲ್ಸ್ ಅದಾವ್ರಿ, ಬಟ್ ಇದ್ರಾಗ ಸ್ವಲ್ಪ ಕಡಿಮೆ ಇರ್ತಾವ್ರಿ. ಇದ್ರಾಗ ಅಷ್ಟು ಆಕ್ಸಿಜನ್ ಮತ್ತು ಸಿರಿಂಜ್ ಪಂಪ್ ಆಮೇಲೆ ಮಾನಿಟರ್ ಇಷ್ಟೇ ಇರ್ತಾವ್ರಿ. ಅಂದ್ರೆ ಸೀರಿಯಸ್ ಪೇಷಂಟ್ಗೆ ಇದ್ರಾಗ ಒಯ್ಬೋದ್ರಿ. ಆಮೇಲೆ ನಾರ್ಮಲ್ ಪೇಷಂಟ್ ಇದ್ರೆ ಇದ್ರಾಗ ನಡೀತದ್ರಿ, ಏನು ಆಕ್ಸಿಜನ್ ಇಲ್ಲ ಏನಿಲ್ಲ ಅಂದ್ರೆ ಎರಡಕ್ಕೂ ರೇಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರೋದ್ರಿಂದ ಹಂಗ್ರಿ. ಅದು ಎಲ್ಲಕ್ಕಿಂತ ದೊಡ್ಡದ್ರಿ. ಆಮೇಲೆ ಇದು ಸಣ್ಣದ್ರಿ, ಅದಕ್ಕಿಂತ ಇದು ಸಣ್ಣದು, ಇದಕ್ಕಿಂತ ಇದು ಸಣ್ಣ ನೋಡ್ರಿ. ಟೋಟಲ್ 4. ನಮಸ್ಕಾರ ಮಾಡ ಕಡಂದಿ ಹೋಗ್ರಿ. ಇಟ್ಬಿಡು ಆ ಕಡೆ. ಅಲ್ಲಿ ಅಡ್ಡೆ ಗಾಡಿ ಉಳ್ದ್ರಿ, ಅಡ್ಡೆ ಕಡೆ ತೊಗೊಂಬಂದ್ರಿ. ನಿಂಬಿಕಾಯಿ ಇಟ್ಟಿದ್ವಲ್ಲ, ಹಾಗಾಗಿ ಅವಾರ್ಡ್ ತೊಗೊಂಬರ್ಲಕ್ಕೆ ಹಚ್ಬಿಡ್ತೇನೆ ರೀ. ಮುಗೀತು, ಅವಾರ್ಡ್ ತೊಗೊಂಬಂದು ಇಲ್ಲಿ ಹಚ್ಬಿಡ್ತಾರೆ ಮಾಡೀನಿ. ಅವೆರಡು ಬೇರೆ ಬೇರೆ ಕಡೆ ಹಚ್ಚಿಬಿಟ್ರಿ ನೋಡ್ರಿ. ಆ ಕಡೆ ಒಂದು, ಈ ಕಡೆ ಒಂದು, ಇಲ್ಲೆರಡು, ಇಲ್ಲಿ ಖಾಲಿ ಮುಗೀತ್ರಿ ಪೂಜೆ. ಗಾಡಿದೆಲ್ಲ ಪೂಜೆ ಮುಗೀತು ನೋಡ್ರಿ. ಈ ಪೂಜೆ ಮುಗಿಸ್ಕೊಂಡಿವ್ರಿ, ಮನೆಗೆ ಹೋಗೋನು ನಡೀರಿ. ಹಿಡಿಯೋನು ಪೂಜೆ ಮುಗೀತು, ಹೊಂಟಿ ನೋಡ್ರಿ ಮನೆ ಕಡೆ. ಒಳಗೆ ಗ್ರೌಂಡ್ ಒಳಗೆ ಅದೀವ್ರಿ. ಇಲ್ಲಿ ನಮ್ಮ ಸಾಯಿ ನಡೆಯತ್ತ ನೋಡ್ರಿ. ಇವತ್ತು ಒಂದು ಪ್ಯಾಂಟ್ ಏರಿಸಿ, ಒಂದು ಪ್ಯಾಂಟ್ ಇಳಿಸಿ. ಮನ್ಯಾಗ ಇಷ್ಟ ಅದಾವ ನೋಡ್ರಿ. ಇದು ಆಕ್ಸಿಜನ್ ಕಾನ್ಸಂಟ್ರೇಷನ್. ಆಮೇಲೆ ಇದು ಥರ್ಮೋಮೀಟರ್ ರೀ. ಇದು ಶುಗರ್ ಚೆಕ್ ಮಾಡೋದು. ಇದೆ ಡಿಸ್ಪೋಸ್.
ಆಮೇಲೆ ಅದು CPF ಮಷೀನ್ ರೀ, ನೆಬ್ಲೈಜೇಷನ್ ಮಷೀನ್. ಆಮೇಲೆ ಇದು BP ಚೆಕ್ ಮಾಡೋದು. ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ ಮನೆಯಾಗೆ ಅದಾವೆ. ಅವಿಷ್ಟು ಪೂಜೆ ಮಾಡ್ಬೇಕಲ್ಲ, ಅದಕ್ಕೆ ಪೂಜೆ ಮಾಡತ್ತೀವಿ ರೀ. ಒಬ್ಬ ಹಾಗೆ ಕಿರಿಕಿರಿ ಮಾಡ್ತಾನೆ ರೀ ಸ್ವಲ್ಪ. ಪೂಜೆ ಆಯ್ತು ನೋಡ್ರಿ. ಇದರದೆಲ್ಲ ಎಲ್ಲ ಥರ ಪೂಜೆ ಮುಗೀತು ನೋಡ್ರಿ. ಶಂಭ ಮಾಡಪ್ಪಾಜಿ. ಪೂಜೆ ಮುಗೀತು ನೋಡ್ರಿ. ಎಲ್ಲ ಗಾಡಿ ಪೂಜೆ ಮುಗೀತು, ಎಲ್ಲ ಮುಗೀತು ರೀ. ಬಂದು 12 ಆಗೈತೆ ರೀ. ಈಗ ಚಾ ಕಿಟ್ಟೀನಿ, ಯಾಕಂದ್ರೆ ಎಲ್ಲ ಪೂಜೆ ಮಾಡ್ಸ್ಕೊಂಬರೋದು ಇಷ್ಟೊತ್ತನ ಆಯ್ತು ರೀ. ಈಗ ನಮ್ಮ ಸಾಹೇಬರ್ದು ಪೂಜೆ ನಡೆದ ನೋಡ್ರಿ, ತೊಗೊಂಡು ಹೋಗೋದದು ಆಟ ಆಡಕ್ಕೆ. ಹಂಗೆ ಇಡಬಾರ್ದ ಕೆಳಗಪ್ಪಾಜಿ. ಚಾ ರೆಡಿ ಆಗೈತಿ. ಚಾಗ ಮತ್ತು ಬ್ರೆಡ್ ಅದಾವ್ರಿ ರೆಡಿ ಆಗೈತಿ. ನಮ್ಮ ಸಾಯಿ ರೆಡಿ ಆಗ್ಯಾನ್ರಿ ತಿನ್ನಕ್ಕೆ. ಮೊದಲ ಒಂದೊಂದು ಬೇರೆ ಐತಿ. ಬೇರೆ ಎಲ್ಲರೂ ಚಾ ಕುಡಿಯಮ್ಮ. ಚಾ ಕುಡ್ದೀವಿ, ಎಲ್ಲ ಐತ್ರಿ. ಸೊ ನಿಮ್ಗೆ ಈ ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಆಯುಧ ಪೂಜೆದ ಲಾಗ್ ಮಾಡ್ಬೇಕಂತಿತ್ತು. ಸ್ವಲ್ಪ ಚಾದೊಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿನ್ರಿ. ಇರ್ಲಿ, ಮತ್ತು ಮುಂದಿನ ಲಾಗ್ ಒಳಗೆ ಸಿಗೋಣ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಬೈ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.